धीमहि धियो यो न प्रचोदयात्। भूर्भुवस्सुवः तत्सवितुर्वरेण्यं भर्गो देवस्य धीमहि धियो यो न प्रचोदयात्। भूर्भुवस्सुवः तत्सवितुर्वरेण्यं भर्गो देवस्य धीमहि धियो यो न प्रचोदयात्। भूर्भुवस्सुवः तत्सवितुर्वरेण्यं भर्गो देवस्य धीमहि धियो यो न ಪ್ರಚೋದಯಾತ್. ನಾವು ಹೀಗೆ ಹೇಳ್ತಾ ಇದ್ದೀವಿ. ವಾಸ್ತವವಾಗಿ ಸಾಮಾನ್ಯ ಜಪ ಮಾಡೋರು ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ ಹೇಳ್ತಾರೆ. ಜಪ ಮಾಡುವಾಗ ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ ಹೀಗೆ ಹೇಳಿದ್ರೆ ಇದನ್ನು ಜಪ ಅಂತ ಕರಿತೀವಿ. ನಾವು ಬಿಡಿಸಿ ಹೇಳ್ತೀವಲ್ಲ ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಹೀಗೆ ಹೇಳೋದನ್ನೇ ಅನುಷ್ಠಾನ ಅಂತ ಕರೆಯೋದು. ಮಂತ್ರ ಜಪಕ್ಕೂ ಅನುಷ್ಠಾನಕ್ಕೂ ಏನು ವ್ಯತ್ಯಾಸ ಅಂತ ಕೇಳ್ತಿರ್ತೀರಲ್ಲ, ಇದು ಮೊದಲನೇದು ಜಪ ಮಾಡುವಾಗ ಪೂರ್ಣವಾಗಿ ಬಂದು ಹೋಗುತ್ತಷ್ಟೇ. ಆದರೆ ಅನುಷ್ಠಾನದಲ್ಲಿ ಪ್ರತಿಯೊಂದ್ರದ್ದು ಶಕ್ತಿಯನ್ನು ಹಿಡ್ಕೋತೀವಿ. ಓಂ ಅನ್ನೋದ್ರದ್ದು ಭೂರ್ಭುವಸ್ಸುವಃ ತತ್ಸ ಅದು ಬೇರೆ ಬೇರೆ ಮಾಡಿ ಬೇರೆ ಬೇರೆಯಾಗಿ ಶಕ್ತಿಯನ್ನು ಹಿಡ್ಕೋತಾ ಹೋಗೋದನ್ನೇ ಅನುಷ್ಠಾನ ಅಂತ. ಜಪಕ್ಕೂ ಅನುಷ್ಠಾನಕ್ಕೂ ಅಷ್ಟೇ. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಇದು ಜಪ ಮಾಡೋರು, ಗಾಯತ್ರಿ ಜಪ ಮಾಡೋರು. ಅನುಷ್ಠಾನ ಮಾಡೋರು ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಇದು ಅನುಷ್ಠಾನ. ನೀನು 1000 ಜಪ ಮಾಡೋ ಬದಲು 100 ಅನುಷ್ಠಾನ ಮಾಡೋದು ಹೆಚ್ಚು ಶ್ರೇಷ್ಠ. ಪ್ರತಿಯೊಂದಕ್ಕೂ ಅಷ್ಟೇ. ಅನುಷ್ಠಾನ ಅಂದರೆ ಬೇರೆ ಇನ್ನೇನೋ ಅಂತಲ್ಲ, ಅದರ ಶಕ್ತಿಯನ್ನು ಪೂರ್ತಿಯಾಗಿ ಒಳಗೆ ತಗೊಳ್ಳೋದನ್ನೇ ಅದು. ಅದಕ್ಕೆ ಸ್ವರಬದ್ಧವಾಗಿ ಲಯಬದ್ಧವಾಗಿ ಆ ಶಕ್ತಿಯನ್ನು ಹಿಡಿದು ಒಳಕ್ಕೆ ಹೋಗ್ತಾ ಇರಬೇಕು. ಅಪ್ಪಾಜಿನ ಇಷ್ಟು ದಿನ ತಂದು ಕೂರಿಸಿರೋದು ಅದೇಯ ಯಾವುದು ಓಂ ಹ್ರೀಂ ಪರಾಶಕ್ತಿ ಬಂದಿದ್ದು ಆಮೇಲೆ ಗುರುಗಳು ಸಿಕ್ಕಿದ ಮೇಲೆ. ಅದಕ್ಕೆ ಮುಂಚೆ ಸಿಕ್ಕಿದ್ದೆ ಓಂ ಗಾಯತ್ರಿ ಮಂತ್ರ. ಹೇಳು ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ನಿಲ್ಸಕ್ಕಾಗಲ್ಲ. ಓಂ ಅಂತ ಶುರು ಮಾಡಿಬಿಡ್ತೀರಿ, ನಿಲ್ಲಿಸ್ಬೇಕು. ಶುರು ಹೇಳು ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ
देवस्य धीमहि धियो यो न प्रचोदयात्। ಓಂ ಹೇಳುವಾಗಲೂ ಅಷ್ಟೇ, ಓಂ ಎಷ್ಟು ಹೇಳ್ತೀವ ಅನ್ನೋದು ಅದಕ್ಕಿಂತ ಜಾಸ್ತಿ ಬರಬೇಕು. ಇದೆಷ್ಟು ಹೋಗುತ್ತೆ ಅದಷ್ಟೇ ನಿಶ್ವಾಸ, ಅಷ್ಟೇ ಜಾಸ್ತಿ, ಅದಕ್ಕಿಂತ ಜಾಸ್ತಿ ಬರಬೇಕು. ಓ तत्सवितुर्वरेण्यं भर्गो देवस्य धीमहि धियो यो न प्रचोदयात्। ಗ್ಯಾಪು ಯಾಕೆ ಅರ್ಜೆಂಟು? ಯಾತಕ್ಕೆ ಗ್ಯಾಪು ಇದನ್ನು ಅನುಷ್ಠಾನ ಅಂತ ಕರೀತಾರೆ ಅಂದರೆ, ನಿಜವಾದ ಶಕ್ತಿ ಇರೋದು ಎಲ್ಲಿ ಅಂದರೆ ಆ ಶಬ್ದಗಳ ಮಧ್ಯೆ ಇರುವ ನಿಶ್ಶಬ್ದದಲ್ಲಿ ಶಕ್ತಿ ಇರೋದು, ಶಬ್ದಗಳಲ್ಲ. ಶಬ್ದ ಆ ಮಧ್ಯದಲ್ಲಿ ಗ್ಯಾಪು ಬರುತ್ತಲ್ಲ ನಿಶ್ಶಬ್ದ, ಆ ನಿಶ್ಶಬ್ದದಲ್ಲಿ ಶಕ್ತಿ ಇರೋದು. ಅದಕ್ಕೆ ಅದನ್ನ ಅನುಷ್ಠಾನ ಅಂತ ಕರೆಯೋದು. ಜಪ ಅಂದರೆ ಕಂಟಿನ್ಯೂಸ್ ಹೋಗುತ್ತೆ. ಇಲ್ಲೇನಾಗುತ್ತೆ ಅಂದರೆ ಆ ನಿಶ್ಶಬ್ದದಲ್ಲಿ ಬರುವ ಶಕ್ತಿಯೇ, ಅದಕ್ಕೆ ನಿಧಾನಕ್ಕೆ ಹೋಗುತ್ತೆ. ಕೊನೆಯಲ್ಲಿ ಅಷ್ಟೇ ಶುರು ಮಾಡುವಂದ್ರೆ ಇನ್ನೊಂದಕ್ಕೆ ಬರುವಷ್ಟು ಅಷ್ಟೇ ನಿಧಾನಕ್ಕೆ ಉಸಿರು ತಗೊಂಡು ಮತ್ತೆ ಶುರು ಮಾಡಬೇಕು. ಆವಾಗ ಅದಕ್ಕೆ ನಿಜವಾದ ಶಕ್ತಿಯಲ್ಲಿದೆ ಶಬ್ದಗಳ ನಡುವಿನ ನಿಶ್ಶಬ್ದದಲ್ಲಿದೆ. ನಿಶ್ಶಬ್ದದಲ್ಲಿ ನಿಜವಾದ ಶಕ್ತಿ ಇರೋದು, ಶಬ್ದದಲ್ಲಲ್ಲ. ಓ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. तत्सवितुर्वरेण्यं भर्गो देवस्य धीमहि धियो यो न प्रचोदयात्. भूर्भुवस्सुवः तत्सवितुर्वरेण्यं भर्गो देवस्य धीमहि धियो यो न प्रचोदयात्. भूर्भुवस्सुवः तत्सवितुर्वरेण्यं भर्गो देवस्य धीमहि धियो यो न प्रचोदयात्. भूर्भुवस्सुवः तत्सवितुर्वरेण्यं भर्गो देवस्य धीमहि धियो यो न प्रचोदयात्. भूर्भुवस्सुवः तत्सवितुर्वरेण्यं भर्गो देवस्य धीमहि धियो यो न प्रचोदयात्. भूर्भुवस्सुवः
तत्सवितुर्वरेण्यं भर्गो देवस्य धीमहि धियो यो नः प्रचोदयात्। भूर्भुवस्सुवः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। तत्सवितुर्वरेण्यं भर्गो देवस्य धीमहि धियो यो नः प्रचोदयात्। धियो यो नः प्रचोदयात्। धियो यो नः प्रचोदयात्। भूर्भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। भूर्भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। भूर्भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। भूर्भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। भूर्भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ಇದನ್ನ ಗಾಯತ್ರಿ ಮಂತ್ರ. ವಾಸ್ತವವಾಗಿ ಇದನ್ನು ಗಾಯತ್ರಿ ಮಂತ್ರ ಅಂತ ಕರಿತೀವಿ. ಇದನ್ನು ನಿಜವಾದದ್ದು ಸವಿತೃ ಗಾಯತ್ರಿ ಅಂತ. ಗಾಯತ್ರಿ ಅಂದರೆ ಅದೊಂದು ಛಂದಸ್ಸು. 24 ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸುವ ಒಂದು ಛಂದಸ್ಸೇನಿದೆ, ಅದಕ್ಕೆ ಗಾಯತ್ರಿ ಛಂದ ಅಂತ. ಗಾಯತ್ರಿ ಛಂದಸ್ಸು. ಆದರೆ ನಿಜವಾದ ದೇವತೆ ಸವಿತೃ ಅಂದರೆ ಸೂರ್ಯದೇವ. ಸೂರ್ಯದ ಸವಿತೃ ಗಾಯತ್ರಿ ಅಂತ ಇದನ್ನು ಕರೀತಾರೆ. ನೀವು ಹೇಳ್ತಾರಲ್ಲ ಹಸನ್ಮುಖಾಯ ವಿದ್ಮಹೇ ಪ್ರೇಮರೂಪಾಯೇ, ಅದು ಕೂಡ ಗಾಯತ್ರಿ ಮಂತ್ರ. ಅದು ವಿರಜಾನಂದರ ಗಾಯತ್ರಿ. ಅಮೃತ ಹಸ್ತಾಯ ವಿದ್ಮಹೇ ಮಹಾಶಕ್ತಿ ರೂಪಾಯ ಧೀಮಹಿ ತನ್ನೋ ಅಪ್ಪಾಜಿ, ಅದು ಅಪ್ಪಾಜಿ ಗಾಯತ್ರಿ ಮಂತ್ರ. ಎಲ್ಲ ದೇವರಿಗೂ ಒಂದೊಂದು ಗಾಯತ್ರಿ ಮಂತ್ರ ಇರುತ್ತೆ. ಆದರೆ ಅತ್ಯಂತ ಶ್ರೇಷ್ಠವಾದದ್ದು ಈ ಸವಿತೃ ಗಾಯತ್ರಿ. ಯಾವುದಕ್ಕಾದ್ರೂ ಬಹಳ ಮುಖ್ಯವಾದದ್ದೇನು ಅಂತ ಹೇಳಿದ್ರೆ ಇಲ್ಲಿ ಪ್ರಾರ್ಥನೆಯೂ ಅಷ್ಟೇ. ಧಿಯೋ ಯೋ ನಃ ಪ್ರಚೋದಯಾತ್.
ನನ್ನ ಧೀಶಕ್ತಿಯನ್ನು ಹೆಚ್ಚು ಮಾಡು, ಪ್ರಚೋದಿಸು, ಧೀಶಕ್ತಿಯನ್ನು ಪ್ರಚೋದಿಸು. ಶ್ರದ್ಧೆ ಅನ್ನೋದಕ್ಕೆ ಉಪನಿಷತ್ತಲ್ಲಿ ಒಂದು ವ್ಯಾಖ್ಯಾನ ಕೊಡ್ತಾರೆ. ಗುರು ಹೇಳಿದ್ದನ್ನು ಸರಿಯಾದ ರೀತಿಯಲ್ಲಿ ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಳೋದೇ ಶ್ರದ್ಧೆ ಅಂತ. ಅವನೇನು ಹೇಳ್ತಾನೆ ಯಥಾರ್ಥವಾಗಿ ಅರ್ಥ ಮಾಡ್ಕೋಬೇಕು. ಇದು ಭಾಳ ಕಷ್ಟದ ಕೆಲಸ. ಸಾಮಾನ್ಯವಾಗಿ ಎಲ್ಲ ಕಡೆಯೂ ಎಲ್ಲರೂ ಎಲ್ಲ ಕಾಲದಲ್ಲೂ ಹಾಗೆ ಆಗುತ್ತೆ. ಯಾರೋ ಏನೋ ಮಾತ್ರ ನಾವೇನೋ ಅರ್ಥ ಮಾಡ್ಕೋತೀವಿ. ಪ್ರತಿನಿತ್ಯ ನಡೆಯುವುದೇ ಹಾಗೆ. ಆದರೆ ಯಾರು ಏನು ಹೇಳ್ತಾರೆ ಅದನ್ನು ಯಥಾರ್ಥವಾಗಿ, ಹಾಗಾದರೂ ವೇದಾಂತವನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲದೇ ಆದರೂ ಅಲ್ಪಜ್ಞಾನಕ್ಕೆ ಕಾರಣ ಆಗಿ ತೊಂದರೆಗಳೇ ಆಗ್ಬಿಡುತ್ತೆ ಸಮಾಜಕ್ಕೆ. ಹಾಗಾಗಬೇಕಾದ್ರೆ ನಮ್ಮ ಬುದ್ಧಿಶಕ್ತಿ ಪ್ರಖರವಾಗಬೇಕು. ಆ ಬುದ್ಧಿಶಕ್ತಿಯನ್ನು ಪ್ರಖರ ಮಾಡ್ತಕ್ಕಂಥದ್ದೇ ಸವಿತೃ ಗಾಯತ್ರಿ, ಸೂರ್ಯ ಗಾಯತ್ರಿ. ಇದು ಇಲ್ಲಿ ಕೇಳ್ಕೊಳ್ಳೋದು ಅಷ್ಟೇ. ಧಿಯೋ ಯೋ ನಃ ಪ್ರಚೋದಯಾತ್, ನನ್ನ ಧೀಶಕ್ತಿಯನ್ನು ಪ್ರಚೋದಿಸಿ. ಧೀಶಕ್ತಿ ಅಂದರೆ ಸ್ಥೂಲವಾಗಿ ಹೇಳಬೇಕು ಅಂದರೆ ಗ್ರಾಸ್ಪಿಂಗ್ ಪವರ್ ಆ್ಯಂಡ್ ರಿಟೈನಿಂಗ್ ಪವರ್. ನಾವೇನನ್ನು ತಿಳ್ಕೊತೀವಿ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ತಗೋಬೇಕು. ಲೌಕಿಕ ವಿದ್ಯೆ ಆಗಲಿ ಆಧ್ಯಾತ್ಮಿಕ ವಿದ್ಯೆ ಸರಿಯಾದ ರೀತಿಯಲ್ಲಿ ಒಳಗೆ ತಗೋಬೇಕು. ಮತ್ತು ಎಲ್ಲ ಓದಿದ್ದೀನಿ ಮರ್ತೋಗ್ಬಾರ್ದು, ಅದು ಒಳಗಡೆ ಉಳಿಬೇಕು. ಇವೆರಡನ್ನ ಸ್ಥೂಲವಾಗಿ, ಧೀಶಕ್ತಿ ಅನ್ನೋದಕ್ಕೆ ಬಹಳ ವಿಶೇಷವಾದ ಅರ್ಥ ಇದೆ. ಸ್ಥೂಲವಾಗಿ ಹೇಳಬೇಕು ಅಂದರೆ ಇದನ್ನೇ ಧೀಶಕ್ತಿ. ಗ್ರಾಸ್ಪಿಂಗ್ ಆ್ಯಂಡ್ ರಿಟೈನಿಂಗ್ ದ ವಾಟ್ ಎವರ್ ದ ಮೆಮೊರೀಸ್ ಯು ಆರ್ ಗೋಯಿಂಗ್ ಟು ಗೆಟ್ ಫ್ರಮ್ ಔಟ್ಸೈಡ್. ಇದಿದ್ದರೆ ಮನುಷ್ಯ ಏನನ್ನು ಬೇಕಾದ್ರೂ ಸಾಧಿಸ್ಬಿಡ್ತಾನೆ. ಅದಕ್ಕೆ ಧಿಯೋ ಯೋನ ಪ್ರಚೋದಯಾತ್. ಯಾರನ್ನು ಕೇಳ್ತಾ ಇರೋದು? ತತ್ಸವಿತುರ್ವರೇಣ್ಯಂ, ಹೇ ನೀನು ಪೂಜನೀಯ, ಭರ್ಗೋ ದೇವಸ್ಯ ಧೀಮಹಿ. 7 ಬಣ್ಣದ ರಥಗಳ ಕುದುರೆಗಳನ್ನು ಕಟ್ಟಿಕೊಂಡು ರಥದ ಮೇಲೆ ಬರ್ತಿರುವ ಹೇ ಸೂರ್ಯನೇ, ನೀನು ಪೂಜೆಗೆ ಅರ್ಹ. ಧಿಯೋ ಯೋ ನ ಪ್ರಚೋದಯಾತ್, ನನ್ನ ಧೀಶಕ್ತಿನ, ಬರೀ ಬುದ್ಧಿವಂತಿಕೆ ಅಲ್ಲ. ಧೀಶಕ್ತಿ ಅಂದರೆ ಬರೀ ಬುದ್ಧಿವಂತಿಕೆ ಅಲ್ಲ, ಅದು ಬುದ್ಧಿವಂತಿಕೆನೂ ಸೇರ್ಕೊಂಡ್ಬಿಡುತ್ತೆ ಅಷ್ಟೇ. ಬುದ್ಧಿವಂತಿಕೆ, ಗ್ರಾಸ್ಪಿಂಗ್ ಪವರು, ರಿಟೈನಿಂಗ್ ಪವರು, ಮತ್ತು ಇನ್ನೊಬ್ಬರಿಗೆ ಉತ್ತರ ಕೊಡ್ತಕ್ಕಂಥದ್ದು ಎಲ್ಲವೂ ಕೂಡ ಅದರೊಳಗೆ. ಅದಕ್ಕೆ ಹಿಂದೆ ಬ್ರಾಹ್ಮಣರು ಬಹಳ ಬುದ್ಧಿವಂತರಾಗ್ತಿದ್ರು ಅಂತ ಹೇಳ್ತಿದ್ರು. ಯಾಕೆಂದರೆ ಅವ್ರು ಗಾಯತ್ರಿ ಮಂತ್ರದಿಂದ ಮಾತ್ರ. ಅದರಿಂದ ಯಾರೇ ಆದರೂ ಅಷ್ಟೇ, ಸ್ವಲ್ಪ ಕಾಲವಾದರೂ ದಿನ ಗಾಯತ್ರಿ ಮಂತ್ರವನ್ನು ಅನುಷ್ಠಾನ, ಜಪ ಮಾಡೋದು ಒಳ್ಳೆಯದು. ಅನುಷ್ಠಾನ ಮಾಡೋದ್ರಂತೂ ಆ ಧೀಶಕ್ತಿ ತನಗೆ ತಾನೇ ಬೆಳೀತಾ ಹೋಗುತ್ತೆ. ಇವತ್ತೆಷ್ಟೋ ಸರಿ ಅಂತಿರ್ತಾರೆ, ಅಪ್ಪಾಜಿ ನಿಮ್ಗೆ ಹೇಗೆ ಗೊತ್ತಾಗತ್ತೆ ಇಮ್ಮಿಡಿಯೇಟ್. ಅದೇ ಧೀಶಕ್ತಿ ಅಂದರೆ. ಅಷ್ಟು ಜನ ಇರ್ತಾರೆ, ಹೇಗಾಗತ್ತೆ ಅಂದರೆ ಧೀಶಕ್ತಿ, ಅದನ್ನೇ ಧೀಶಕ್ತಿ. ಇದನ್ನು ನಾವು ಹೂಗ್ಯಮಲ್ಲಿದ್ದಾಗ ಇದೇ ಥರ 10,000 ದಿನಕ್ಕೆ ಮಾಡ್ತಾಯಿದ್ವಿ. 10,000. ಹಾಗಾಗಿ ಆ ಧೀಶಕ್ತಿ ಪ್ರಚೋದನೆಯಾಗ್ತಾ ಇದ್ದಿದ್ದು. ಧಿಯೋ ಯೋ ನ ಪ್ರಚೋದ. ಕೂತ್ಕೊಂಡು ಹೀಗೆ ಸ್ನಾನ ಮಾಡಿ ಕೂತ್ಬಿಟ್ರೆ 4 ಗಂಟೆ 5 ಗಂಟೆ, ಬೆಳಗ್ಗೆ 4-5 ಅವರ್ಸು, ಸಂಜೆ 4-5 ಅವರ್ಸ್ ಕೂತ್ಕೊಂಡಿದ್ದೆ, ಬೇರೆ ಇನ್ನೇನಿಲ್ಲ. ಧಿಯೋ ಅದೇನಾಗುತ್ತೆ ಅಂದರೆ ಮಿಕ್ಕಿದ ಟೈಮಲ್ಲಿ ಅದು ಆ ಧಿಯೋ ಯೋ ನ ಪ್ರಚೋದಯಾತ್. ನಾವೆಲ್ಲ ಮಂತ್ರಕ್ಕಿಂತ ಅತಿ ಶ್ರೇಷ್ಠವಾದದ್ದು ಯಾವುದಪ್ಪ ಅಂದರೆ ಗಾಯತ್ರಿ ಮಂತ್ರ. ಆವಾಗ ಜೀವನವೂ ಯಥಾರ್ಥವಾಗಿ ಅರ್ಥವಾಗುತ್ತೆ, ಪರಮಾರ್ಥವು ಯಥಾರ್ಥವಾಗಿ ಅರ್ಥ ಆಗುತ್ತೆ. ಜೀವನ ಅಂದರೆ ಏನು ಅಂತಲೂ ಅರ್ಥ ಆಗತ್ತೆ, ಪರಮಾರ್ಥ ಅಂದರೆ ಏನು ಅಂತಲೂ ಅರ್ಥ ಆಗತ್ತೆ. ಅದಕ್ಕೋಸ್ಕರವೇ ವೇದಾಧ್ಯಯನಕ್ಕೆ ಮುಂಚೆ, ಉಪನಿಷತ್ ಅಧ್ಯಯನಕ್ಕೆ ಮುಂಚೆ ಎಲ್ಲ ಗಾಯತ್ರಿ ಜಪವನ್ನು ಮಾಡಲೇಬೇಕು. ಮಾಡದೆ ಅದನ್ನು ಮಾಡಿ ಕರಗತ ಮಾಡ್ಕೊಳ್ಳದೆ ನಾವು ಮಾಡಿದ್ರೆ ಅದು ಏನೋ ಉಪನಿಷತ್ತು ಏನೋ ಹೇಳುತ್ತೆ, ನಾವೇನೋ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಅದನ್ನು ಅಲ್ಪಜ್ಞಾನ ಅಂತ ಕರೀತಾರೆ. ಅದು ಬಹಳ ತೊಂದರೆಯನ್ನು ಕೊಡ್ತಕ್ಕಂಥದ್ದು. ತಿಳ್ಕೊಂಡವನಿಗೂ ತೊಂದರೆ ಕೊಡುತ್ತೆ, ಅವನು ಬೇರೆಯವ್ರಿಗೆ ಹೇಳಿದಾಗ ಅದು ಇನ್ನೂ ಜನರನ್ನು ತೊಂದರೆಗೆ ಈಡು ಮಾಡುತ್ತೆ. ಹಾಗಾಗಿ ಆ ಗಾಯತ್ರಿ ಮಂತ್ರವ ಬಹಳ ವಿಶೇಷವಾದದ್ದು. ಧಿಯೋ ಯೋ ನ ಪ್ರಚೋದಯಾತ್. ಅದರಲ್ಲೂ ಅನುಷ್ಠಾನ ಮಾಡುವಾಗ ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಪ್ರಾಣಾಯಾಮ ಬಹಳ ಮುಖ್ಯ. ಉಚ್ಛ್ವಾಸ, ನಿಶ್ವಾಸ ಮತ್ತು ಕುಂಭಕ ಒಳಗಡೆ. ಇದು ಗಾಯತ್ರಿ ಮಂತ್ರದಲ್ಲಿ ತಾನಾಗತ್ತೆ. ನೀನು ಪ್ರಯತ್ನಪೂರ್ವಕವಾಗಿ ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ. ಅದೇ ಗಾಯತ್ರಿ ಮಂತ್ರದ ಶ್ರೇಷ್ಠತೆ. ಅದು ಯಾತಕ್ಕೆ ಅಷ್ಟು ಶಕ್ತಿ ತುಂಬತ್ತೆ ಅಂದರೆ ಒಳಗಡೆ ಕುಂಭಕ ಎಷ್ಟಾಗಬೇಕು ನಾವು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಆ ಪ್ರಾಣಾಯಾಮ ಕ್ರಿಯೆ ತಾನಾಗಿ ಒಳಗಡೆನೂ ಕೂಡ ಆಗ್ತಾ ಹೋಗುತ್ತೆ. ಮಾಡು, ಒಂದು 5 ಸರಿ ಮಾಡು, ಹೊರಡೋಣ. ಓ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ
तत्सवितुर्वरेण्यं भर्गो देवस्य धीमहि धियो यो नः प्रचोदयात्। भूर्भुवः स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। भूर्भुवः स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। भूर्भुवः स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। भूर्भुवः स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ जपाकुसुमसङ्काशां काशपेयं महाद्युतिं तमोरिं सर्वपापघ्नं प्रणतोऽस्मि दिवाकरं। जपाकुसुमसङ्काशां काशपेयं महाद्युतिं तमोरिं सर्वपापघ्नं प्रणतोऽस्मि दिवाकरम्। ॐ जपाकुसुमसङ्काशां काशपेयं महाद्युतिं तमोरिं सर्वपापघ्नं प्रणतोऽस्मि दिवाकरं प्रणतोऽस्मि दिवाकरं प्रणतोऽस्मि दिवाकरम्। ಸೂರ್ಯನಿಗೂ ಸವಿತೃ ಎರಡು ಪದ ಬರುತ್ತೆ. ಅದಕ್ಕೆ ಏನು ವ್ಯತ್ಯಾಸ ಅಂದರೆ ಸೂರ್ಯ ಅಂದರೆ ನಾವು ನೋಡ್ತೀವಲ್ಲ ಅದು ಸೂರ್ಯ. ಆ ಸೂರ್ಯನ ಒಳಗೆ ತಾಯಿ ಕೂತಿದ್ದಾಳೆ, ಅವಳೇ ಸವಿತೃ. ಅದಕ್ಕೆ ಅದನ್ನು ಗಾಯತ್ರಿ ಮಂತ್ರ ಹೇಳುವಾಗಲೂ ತಾಯಿನೇ ನೆನಪು ಬರ್ತಿರ್ತಾಳೆ. ಯಾಕೆ ಅಂತ ಹೇಳಿದ್ರೆ ಸೂರ್ಯನ ಒಳಗಡೆ ಕೂತಿರುವ ಆ ಮಹಾತಾಯಿ ಅವಳನ್ನೇ ಸವಿತೃ ದೇವತೆ ಅಂತ ಕರೀತಾರೆ. ಜೈ ಶ್ರೀ ಮಾತಾ. ಜೈ ಜೈ ಶ್ರೀ ಮಾತಾ.